hands up. Anna ma'am. Okay, 2 ವೆಜ್ 3 ನಾನ್ ವೆಜ್ ಐಟಮ್ ಇದೆ. ಅಣ್ಣ come on, let's dig in. ನಾಗರಾಜ್ ಬನ್ನಿ. ನಾಗರಾಜ್ ಮಾಡಬೇಕಾಗಿದ್ದ ಐಟಮ್ನ ಕಿರಣ್ ಮಾಡಿದ್ದಾರೆ. ಅದನ್ನು ನಾವಿಬ್ಬರು ಟೇಸ್ಟ್ ಮಾಡಿದ್ದೀವಿ. ನಾವಿಬ್ಬರು 10 ಮಾರ್ಕಿಗೆ 10 ಮಾರ್ಕಿಗೆ ಎಷ್ಟು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈಗ ಟು ಬಿ ಫೇರ್ ಇನ್ ಆಲ್ ಸೆನ್ಸ್ ನಾವು ನಾಗರಾಜ್ಗೆ ಇದನ್ನು ಟೇಸ್ಟ್ ಮಾಡಿಬಿಟ್ಟು 10 ಮಾರ್ಕಿಗೆ ಎಷ್ಟು ಕೊಡ್ತಾರೆ ಅಂತ ನಾಗರಾಜ್ ಡಿಸೈಡ್ ಮಾಡಿ. ಕಿರಣ್ ಬನ್ನಿ. ಸುಪ್ರಿಯಾ ಯು ಪ್ಲೀಸ್. ಸೊ ಹಾನಾ ಮೇಡಮ್ ಬಂದು ಮಾಧುರ್ಯ ಮಾಡಿದ್ರೆ ಟೇಸ್ಟ್ ಮಾಡಿ. ಫಸ್ಟ್ ಟೈಮ್ ನೀವು ಜಡ್ಜ್ಮೆಂಟ್ ಮಾಡ್ತಾರದು ಅಲ್ವಾ? ಭಾಳ ಕಷ್ಟ. ಯಾಕೆಂದರೆ ನಾವು ಮಾಡಿದ ಥರನೇ ಅದಿಲ್ಲ ಅನ್ಬೇಕಾದ್ರೆ ಅಥವಾ ಅದ್ರ ಥರ ಅದಕ್ಕಿಂತ ಚೆನ್ನಾಗಿದೆ ಅನ್ಬೇಕಾದ್ರೆ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗಲ್ಲ. ಎನಿವೆ ಒಬ್ಬರು ಎಲಿಮಿನೇಟ್ ಆಗ್ತಾರೆ, 4 ಜನ ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ಯಾರು ಅತಿ ಕಡಿಮೆ ಸಂಖ್ಯೆ ಬರೆದಿರ್ತಾರೋ ಅವರು ಎಲಿಮಿನೇಟ್. Final few weeks we have to decide kitchen kiladigalu, so we have to have an elimination today. ನಾನ್ ವೆಜ್ ಅಲ್ಲಿ ಹ್ಯಾನಾ, ನೀವು ಮಾಡಿರುವಂತಹ ಒಂದು ಗ್ರೇವಿ ಏನಿದೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸುಪ್ರಿಯಾ, ಕರೆಕ್ಟ್? ಸುಪ್ರಿಯಾ ಹ್ಯಾಸ್ ಗಿವನ್ ಹರ್ ಕಾಮೆಂಟ್ಸ್ ಆ್ಯಂಡ್ ಶಿ ಆಲ್ಸೋ ಹ್ಯಾಸ್ ಸೆಡ್ ದಟ್ ಶಿ ಹಸ್ ಲೈಕ್ಡ್ ಇಟ್ ಆ್ಯಂಡ್ ಎಕ್ಸಾಕ್ಟ್ಲಿ ಅವ್ರು ಹೆಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದೇ ಥರ ಮಾಡಿದ್ದಾರೆ ಅಂತ ನೀವು ಸುಪ್ರಿಯಾ ಹೇಳಾಗಿ. ನಿಮಗೆ ಮೊದಲನೇ ಸುತ್ತಿನಲ್ಲಿ ನಾವು 10 ಪಾಯಿಂಟ್ಗಳನ್ನ ಕೊಟ್ಟಿದ್ವಿ. ಎರಡನೇ ಸುತ್ತಿನಲ್ಲಿ 7.5 ಅಂಕಗಳನ್ನ ಕೊಟ್ಟಿದ್ವಿ, 17.5 ಪಾಯಿಂಟ್ಸ್. ಈ ಸುತ್ತಿನಲ್ಲಿ ನಿಮಗೆ 24.5 ವಿತ್ ಅ ಟೋಟಲ್ ಆಫ್ 42. ಯು ಗೆಟ್ ಇನ್ ಟು ಟಾಪ್ 4. ಮೂವತ್ತು ಮಾರ್ಕಲ್ಲಿ 8 ನಾನು ಚಂದ್ರಣ್ಣ ವಿ ಹ್ಯಾಡ್ ಅ ಡಿಸ್ಕಷನ್. ಸೊ ನನಗೆ ಕೇಳಿದ್ರು ಯಾವ್ದು ಹೆಂಗಿದೆ, ನಾನು ಟೇಸ್ಟ್ ಮಾಡಿಲ್ಲ, ರುಚಿ ಹೇಳು ಅಂತ ಹೇಳಿದ್ರು. ಸೊ ನಾನು ಅಷ್ಟನ್ನು ಹೇಳಿದ್ದೀನಿ, ಡೀಟೇಲ್ ಆಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಸೆಟ್ ಇಫ್ ಯು ಆರ್ ಕನ್ವಿನ್ಸ್ಡ್ ಸೊ ಐ ಗಿವ್ ಯು ದ ಸೇಮ್ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ 8 ನಾವು ಶೇರ್ ಮಾಡ್ಕೊಂಡಿದ್ವಿ. 8 ಆ್ಯಂಡ್ ಸುಪ್ರಿಯಾ ತಿಂದ ಮೇಲೆ ಶಿ ಹ್ಯಾಸ್ ಗಿವನ್ ಯು 8.5 ಮೋರ್ ದೆನ್ ವಾಟ್ ವಿ ಹ್ಯಾವ್ ಗಿವನ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದೆ ಸುಪ್ರಿಯಾ? ಥ್ಯಾಂಕ್ ಯು. ಕರೆಕ್ಟ್. ಡೆಫಿನೆಟ್ಲಿ. ಕಮಿಂಗ್ ಟು ದ ನೆಕ್ಸ್ಟ್ ಪರ್ಸನ್ ನಾಗರಾಜ್ ಮಾಡಿದ್ದು ಡಿಶ್ನ ತಿಂದು ಆಲ್ರೆಡಿ ಕಾಮೆಂಟ್ಸ್ ಕೊಟ್ಟಾಗಿದೆ. ಮೊದಲನೇ ಸುತ್ತಿನಲ್ಲಿ 8 ಅಂಕಗಳು, ಎರಡನೇ ಸುತ್ತಿನಲ್ಲಿ 9 ಅಂಕಗಳು, 17 ಅಂಕಗಳಿತ್ತು. ಈ ಸುತ್ತಿನಲ್ಲಿ ಚಂದ್ರಣ್ಣನಿಗೆ ನೀವು ಮಾಡಿರುವಂಥ ಡಿಶ್ ತುಂಬ ಇಷ್ಟ ಆಗಿದೆ. ಅವರು ನಿಮಗೆ 9 ಅಂಕಗಳನ್ನ ಕೊಟ್ಟಿದ್ದಾರೆ. ನಾನು ನಿಮಗೆ 8 ಅಂಕಗಳನ್ನ ಕೊಟ್ಟಿದ್ದೀನಿ. ಕಿರಣ್ ಅವ್ರಿಗೆ ನೀವು ಮಾಡಿರೋದು ಕನ್ವಿನ್ಸಿಂಗ್ ಅಂತ ಅನಿಸಿಲ್ಲ. ಅವರು ನಿಮಗಿಂತ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡು ತಮ್ಮ ಪಾಯಿಂಟನ್ನು ಕೊಟ್ಟಿದ್ದಾರೆ. ಅವರು ನಿಮಗೆ 6 ಅಂಕಗಳನ್ನ ಕೊಟ್ಟಿದ್ದಾರೆ. 23 ಅಂಕ, 23 + 17 40 ಅಂಕಗಳು. ನೀವು ಸೆಕೆಂಡ್ ಪ್ಲೇಸಲ್ಲಿದ್ದೀರಾ. ಕಮಿಂಗ್ ಟು ಕಿರಣ್. ನೀವು ಬರ್ತಾ ಕೆಟ್ಟ ಪರ್ಫಾರ್ಮೆನ್ಸ್ಗಳು ಕೊಡ್ತೀರಾ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀರಾ, ನಮ್ಮ ಹತ್ರ ಶಬಾಷ್ ಅನ್ನಿಸ್ಕೊತೀರಾ, ಮತ್ತೆ ನೀವು ಯು ಕಮ್ ಡೌನ್. ಈ ಸುತ್ತಲ್ಲಿ ನೀವು ಮಾಡಿದಂಥ ಐಟಮ್ ಭಾಳ ಸಿಂಪಲ್ ಐಟಮ್. ಇದು ನೀವು ಅವ್ರ ಕಡೆ ಬೆರಳು ತೋರ್ಸಂಗೆ ಇಲ್ಲ, ಅದು ತಪ್ಪದು.
ಆ ಆ್ಯಟಿಟ್ಯೂಡೇ ತಪ್ಪು. ನಿಮಗೆ ಏನು ಕೊಟ್ಟಿದ್ದೋ ಅದನ್ನು ನೀವು ಚೆನ್ನಾಗಿ ಮಾಡಬೇಕು. ನೀವು ಅವ್ರ ಕಡೆ ಹೌದು ಅಂದರೆ ಏನರ್ಥ ಅದು? ನೀವು ತಾನೇ ಮಾಡಿರೋದು. ಇವಾಗ ನಾವು ಅದನ್ನೇ ಕೊಟ್ಟಿದ್ದೀರಾ ನಿಮಗೆ. ನಾನು ಅವ್ರಿಗೆ ಹೇಳಿದೆ, ಅವ್ರಿಗೆ ಹೇಳ್ಬೇಕಾದ್ರೆ ಹೇಳಿದಂತ ನಾನು ಹೇಳಿದ್ದೀನಿ ತಾನೆ. ಮತ್ತೆ ಯಾಕೆ ಅದನ್ನು ಮಾಡ್ತೀರಾ ನೀವು? ನಿಮಗೆ ಏನು ಕೆಲಸ ಕೊಟ್ಟಿದ್ದು ಅದನ್ನು ಚೆನ್ನಾಗಿ ಮಾಡಿ. ನಿಮಗೆ ಅವಲಕ್ಕಿ ಮಾಡೋಕ್ಕೆ ಕೊಟ್ಟಿದ್ದು, ನೀವು ಅವಲಕ್ಕಿ ಮಾಡಿದ್ದೀರಾ, ಚೆನ್ನಾಗಿ ಮಾಡಬೇಕು ಅಷ್ಟೇ. ಅದು ನೀವು ಮಾಡಿರುವಂಥ 2 ಐಟಮಲ್ಲಿ ಸ್ವೀಟ್ ಸರಿಯಾಗಿದೆ, ಖಾರಕ್ಕೆ ಒಂಚೂರು ನೀರು ಹಾಕ್ದಂಗೆ ಫೀಲ್ ಬರುತ್ತೆ. ಬಹುಶಃ ಅದು ನೀರು ಬಿಟ್ಕೊಂಡಿರ್ಬೋದು, ಯಾವ ತೆಂಗಿನಕಾಯಿ ತುರಿ ಹಾಕ್ಬೋದು ಅಥವಾ ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹಾಕಿದ್ದೀರಾ, ಅದ್ರ ನೀರು ಒಂಚೂರು ಬಿದ್ದಿದೆ, ವಾಟ್ ಎವರ್. ಆದರೆ ನಾನು ನಿಮಗೆ ಅದಕ್ಕೆ 8 ಮಾರ್ಕ್ ಕೊಟ್ಟಿದ್ದೀನಿ. ಸೃಜನ್ ಅವರು ನಿಮಗೆ 7 ಮಾರ್ಕ್ ಕೊಟ್ಟಿದ್ದಾರೆ. ನಾಗರಾಜ್ ಅವರು ಅದನ್ನು ಟೇಸ್ಟ್ ಮಾಡಿದ್ರು, ಇದು ಸರಿಯಾಗಿ ಬಂದಿಲ್ಲ, ನಾ ಮಾಡಿರೋ ಪ್ರೊಸೆಸ್ ನಾ ಮಾಡಿದರೆ ಬೇರೆ ಥರ ಮಾಡ್ತಿದ್ದನ್ನು ಅಂದರು. ನೀವು ಹೇಳ್ದಂಗೆ ಅವರು ಹೇಳಿದ್ರು. ಅವರು ನಿಮಗೆ 6.5 ಕೊಟ್ಟಿದ್ದಾರೆ. ಸೊ ನಿಮ್ಮ ಟೋಟಲ್ಲು 21.5 ಆಗುತ್ತೆ. ಕಳೆದ 2 ಸುತ್ತಲ್ಲಿ 14.5 ಆಗಿರೋದ್ರಿಂದ ನಿಮ್ಮ ಟೋಟಲು 36 ಆಗುತ್ತೆ. ಓಕೆ. ಕಮಿಂಗ್ ಟು ಸುಪ್ರಿಯಾ ಆ್ಯಂಡ್ ಮಾಧುರ್ಯ, ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ನಾವು ಟಾಟಾ ಬಾಬಾ ಹೇಳಬೇಕು. ಸುಪ್ರಿಯಾ, ಮಾಧುರ್ಯ ಮಾಡಬೇಕಾಗಿರೋವಂಥ ಒಂದು ಡಿಶನ್ನು ನೀವು ತೊಗೊಂಡು ಮಾಡಿರೋದು ನನಗನ್ಸಿದ್ದು, ಐ ಥಿಂಕ್ ಇಟ್ ಈಸ್ ಟು ಡ್ರೈ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಸಪೋಸ್ ಟು ಬಿ ಲೈಕ್ ದ್ಯಾಟ್, ಬಟ್ ಐ ಫೆಲ್ಟ್ ಆ ಹಸಿ ವಾಸನೆ ಒಂಚೂರು ಪ್ರಾಮಿನೆಂಟ್ ಆಗಿದೆ. ನೀರು ಹಾಕಿ ಬೇಯಿಸಿದ್ರಾ? ನೀರು ಹಾಕಿ ಬೇಯಿಸಿ ಇಲ್ಲ, ಯು ಹ್ಯಾಡ್ ಟು ಡೂ ಇಟ್ ಡ್ರೈ. ನನಗೆ ಒನ್ ಥಿಂಗ್ ವಾಟ್ ಐ ವುಡ್ ಲೈಕ್ ಟು ಸಜೆಸ್ಟ್ ಯು ಇಸ್, ನೀವು ಚಿಕನ್ನ ನೀವು ಎಷ್ಟೇ ಡ್ರೈ ಮಾಡಬೇಕು ಅಂತ ಅಂದ್ಕೊಂಡಾಗ ಮಸಾಲೆ ಏನಿರುತ್ತೆ ಅದನ್ನು ಆದಷ್ಟು ಟ್ರೈ ಟು ಕುಕ್ ಇಟ್. ದ ಮೋರ್ ಯು ಕುಕ್ ಇಟ್, ಹಸಿ ವಾಸನೆ ಹೋದಾಗ ಆ ಫ್ಲೇವರ್ಗಳು ಸಿಗುತ್ತೆ. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಜಾಸ್ತಿ ಇದೆ, ಖಾರದ ಪುಡಿ ಜಾಸ್ತಿ ಇತ್ತು ಅಥವಾ ಯಾವುದಾದ್ರೂ ಒಂದು ಜಾಸ್ತಿ ಇತ್ತು, ಆ ಫ್ಲೇವರ್ಗಳು ಅದೇ ನಮಗೆ ಘಮ ಜಾಸ್ತಿ ಹೊಡೆಯುತ್ತೆ, ಮೋರ್ ದೆನ್ ದ ಟೇಸ್ಟ್. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್. ಆ್ಯಂಡ್ ಮಾಧುರ್ಯ, ಟೇಕ್ ಮೈ ವರ್ಡ್ಸ್ ವೆರಿ ಸೀರಿಯಸ್ಲಿ. ಇಫ್ you have to compete in such a large scale, more than your skill, you should have your brains. Do you think ಈ 2 ಸಣ್ಣದೊಂದು ಪೀಸ್ ತಂದು ಇಟ್ಬಿಟ್ಟು ಹಿಂಗೆ ಮಾಡಿ ಇದೊಂದು ದೊಡ್ಡ ಬೌಲಲ್ಲಿ, ವಿಚ್ ಇಸ್ ಯೋರ್ ಮೇನ್ ಡಿಶ್? ಟೆಲ್ ಮಿ ವಿಚ್ ಇಸ್ ಯೋರ್ ಮೇನ್ ಡಿಶ್? The chicken. ಯಾ, ಅದೆರಡು ತುದಿಲಿ ಹಿಂಗೆ ಸಿಕ್ಕಿಸ್ಬಿಟ್ಟು ಯು ಕನ್ಸಿಡರ್ ದಿಸ್, ಇದು ಇಷ್ಟು ದೊಡ್ಡ ಬೌಲಲ್ಲಿ ತಂದುಬಿಟ್ಟು ಇದನ್ನು ಇಟ್ಬಿಟ್ರೆ ಹೌ ಡು ಯು ಕನ್ಸಿಡರ್ ಇಟ್ ಟು ಬಿ ಅ ಮೇನ್ ಡಿಶ್? ಕರೆಕ್ಟ್? ತೆಗೀರಿ, ಇದನ್ನು ತೆಗೆದುಬಿಟ್ಟು ಇಲ್ಲೊಂದು ಸ್ವಲ್ಪ ಸೈಡ್ಗೆ ಹಾಕ್ಕೊಡಿ ಅಲ್ವಾ? ಐ ಡೋಂಟ್ ನೋ ಯಾಕೆ ಈ ಕಡೆಯಿಂದ ಓಡಾಡಿದ್ರೆ. ವಿ ಆರ್ ನಾಟ್ ಡೂಯಿಂಗ್ ಅ ರೇಸ್, ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ಯು ಪಾಯಿಂಟ್ಸ್ ಫಾರ್ ದ ನಂಬರ್ ಆಫ್ ರನ್ನಿಂಗ್ಸ್ ಅಪ್ ಯು ಡೂ. ಐ ಡೋಂಟ್ ನೋ ವೆನ್ ಯು ವಿಲ್ ಟೇಕ್ ಇಟ್ ಸೀರಿಯಸ್ಲಿ. ದಿಸ್ ಇಸ್ ಟಾಪ್ 5. ಸುಪ್ರಿಯಾಗೆ ಸೃಜನ್ ಲೋಕೇಶ್ ಅವರು ಈ ಸುತ್ತಿನಲ್ಲಿ ಕಳೆದ 2 ಸುತ್ತಿನಲ್ಲಿ ನಿಮಗೆ 8.5 ಮತ್ತು 7.5 ಬಂದಿದೆ, ಒಟ್ಟು 16. ಈ ಸುತ್ತಲ್ಲಿ ಸೃಜನ್ ಲೋಕೇಶ್ ನಿಮಗೆ 8 ಕೊಟ್ಟಿದ್ದಾರೆ. ಮಾಧುರ್ಯ ಕಳೆದ 2 ಸುತ್ತಲ್ಲಿ ಯು ಹ್ಯಾವ್ ಟೇಕನ್ 7.5 ಆ್ಯಂಡ್ 8, 15.5. ನಿಮಗೂ ಸುಪ್ರಿಯಾಗೂ ವ್ಯತ್ಯಾಸ ಇದ್ದಿದ್ದು 0.5. ಈ ಸುತ್ತಲ್ಲಿ ನಿಮ್ಮಿಬ್ಬರ ಮಧ್ಯ ಟಗ್ ಆಫ್ ವಾರ್ ನಡೀತಿದೆ. ಒಬ್ಬರು ಇರ್ತೀರಾ, ಒಬ್ಬರು ಹೋಗ್ತೀರಾ ಈ ಸುತ್ತಿನ ಪರ್ಫಾರ್ಮೆನ್ಸ್ ಮೇಲೆ. ನಾನು ಚಂದ್ರಣ್ಣ, ಬಿಫೋರ್ ಸ್ಟಾರ್ಟಿಂಗ್ ದಿ ಎಪಿಸೋಡ್, ವೆನ್ ವಿ ಆರ್ ಸೆಟ್ಟಿಂಗ್ ಅಪ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, we wanted it to be an episode of celebration. ಈ ಎಪಿಸೋಡಲ್ಲಿ 5 ಜನ ಬಂದಿದ್ದಾರೆ, ಅವ್ರ ಮನೆಯವರೆಲ್ಲ ಬರಲಿ, ನಾವೆಲ್ಲ ಸೇರಿ ಒಂದು ಮಜಾ ಮಾಡೋಣ. ಯಾಕಂದರೆ ಟಾಪ್ 5 ಬಂದಮೇಲೆ ಅದೊಂದು ರೆಸ್ಪಾನ್ಸಿಬಿಲಿಟಿ, ಒಂದು ಮಜಾ ಇರುತ್ತೆ. ಇಟ್ ವಾಸ್ ಸೋ ವಂಡರ್ಫುಲ್. ಹ್ಯಾನಾ ಮ್ಯಾಮ್ ಆ್ಯಂಡ್ ಅವರ ಮಗಳನ್ನ ನೋಡಿದ್ದು ಜೊತೆಲಿ, ಸುಪ್ರಿಯಾ, ಸೀಯಿಂಗ್ ಯೋರ್ ಸನ್, ಸಚ್ ಅ ಸ್ವೀಟ್ ಆರ್ಟ್ ಹಿ ಇಸ್, ಹ್ಯಾವಿಂಗ್ ಯೋರ್ ಸಿಸ್ಟರ್, ನಿಮ್ಮ ವೈಫ್ ಜೊತೆ ನೀವು ಡಾನ್ಸ್ ಮಾಡಿದ್ದು ಎಲ್ಲ ಪ್ರತಿಯೊಂದೂ, ನಿಮ್ಮ ತಾಯಿ ಬಂದಿದ್ದು ಪ್ರತಿಯೊಂದೂ, ಇಟ್ ವಾಸ್ ಲೈಕ್ ಅ ಸೆಲೆಬ್ರೇಷನ್ ಆಗಬೇಕಾದ್ರೆ ಯಾರ ಮುಖನೂ ಹೀಗಿರಬಾರ್ದು. ಕರೆಕ್ಟ್? ಟೆನ್ಷನ್ ತಗೋಬೇಡಿ, ಇವತ್ತು ಎಲಿಮಿನೇಷನ್ ಇಲ್ಲ. ನಾವಿಬ್ರು ಹಂಗೆ ಮೀಟ್ ಯಾರ್ಸ್ ಹೊಡಿಬೇಕಾದ್ರೆ ಹುಟ್ಟಿರೋದು, ತಿಕ್ಕಲ್ ಥರನೇ ಆಡೋದು. ರಿಯಲಿ ಸ್ಟ್ರೈಟ್ ಆಗಿಲ್ಲ. ವೆರಿ ಗ್ರೇಟ್ ಅಲ್ಲ? ರಿಯಲ್ ಆಕ್ಟ್ರೆಸ್. ಆ್ಯಕ್ಚುಲಿ ವೆನ್ ವಿ ವಾಂಟ್ ಟು ಸೆಲೆಕ್ಟ್ ಟು ದ ಟಾಪ್ 4, ನಾವು ಒಬ್ಬರನ್ನ ಟಾಪ್ 4ಗೆ ಕಳಿಸ್ತೀವಿ, ಉಳಿದವ್ರ ಜೊತೆ ಮತ್ತೆ ಕಾಂಪಿಟೇಷನ್ ಮಾಡ್ತೀವಿ. ಲೈಕ್ ಹೌ ವಿ ಡಿಡ್ ಫಾರ್ ದ ಟಾಪ್ 5 ಔಟ್ ಆಫ್ 6. ಯಾತಕ್ಕೆ ಅವ್ರನ್ನ ಕಳಿಸ್ತೀವಿ ಅಂದರೆ ದೇ ಆರ್ ದ ಬೆಸ್ಟ್ ಅಂತ. ನಿಮಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದೀವಿ. ಇಸ್ ದಟ್ ಫೇರ್ ಎನಫ್? ಓಕೆ, ಒನ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ಆಫ್ ಯು.
ಸೊ ಈಗ ಸದ್ಯಕ್ಕೆ ಇವ್ರು ರಿಲ್ಯಾಕ್ಸ್ ಆಗೋಂಗಿಲ್ಲ, ಯಾಕಂದ್ರೆ ಪ್ರತಿ ಹಂತದಲ್ಲೂ ಇವರಿಗೆ ಪ್ರೆಷರ್ ಜಾಸ್ತಿ ಆಗ್ತಾನೆ ಇರುತ್ತೆ. ನಮ್ಮ ಕೆಲಸ ಪ್ರೆಷರ್ ಜಾಸ್ತಿ ಮಾಡೋದು, ಯಾಕಂದ್ರೆ ನಾವು ಹುಡುಕ್ತಾ ಇರೋದು ಕಿಚನ್ ಕಿಲಾಡಿ. ಡೋಂಟ್ ಫರ್ಗೆಟ್ ಯು ಆರ್ ವಾಚಿಂಗ್ ಕಿಚನ್ ಕಿಲಾಡಿಗಳು. Gift sponsored by Godrej Eon. Kitchen appliances sponsored by Master.